ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆದಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಎಸ್.ಎ. ಗೋವಿಂದರಾಜು ಅವರು ಇವತ್ತು ಎಸ್.ಎಂ. ಕೃಷ್ಣ ಅವರನ್ನ ಕಣ್ತುಂಬಿಕೊಂಡಿದ್ದಾರೆ. ಕೊನೆಯ ದರ್ಶನವನ್ನ ಪಡೆದುಕೊಂಡು ಬಂದಿದ್ದಾರೆ. ಅವರ ಆಪ್ತರು ಕೂಡ ಹಾಗೆ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರು ಆ ದಿನದಲ್ಲಿ ನಿದ್ದೆನೆ ಮಾಡಿರ್ಲಿಲ್ವಂತೆ. ಅವ್ರನ್ನ ಕರೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಆ ಒಂದು ದಿನಗಳನ್ನ ಮೆಲ್ಕ್ ಹಾಕೋದಾದ್ರೆ ಅಂದ್ರೆ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರು ರಾಜ್ಕುಮಾರ್ ಅವ್ರನ್ನ ಕರೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿದ್ದೆನೆ ಮಾಡಿರ್ಲಿಲ್ವಂತೆ. ಸರಿಯಾಗಿ ಊಟ ತಿಂಡಿನೂ ಕೂಡ ಮಾಡ್ತಾ ಇರ್ಲಿಲ್ವಂತೆ. ನಿಜ, ನೀವು ಹೇಳ್ತಾ ಇರೋದು ನಿಜ. ನಾವು ಕಾಡಲ್ಲಿ ವೀರಪ್ಪ ನಮ್ಮನ್ನು ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೋದ ಮೇಲೆ ನಮ್ಮನ್ನ ಅಲ್ಲಿ ಅವರು ಒಂದು ಮಾಡಿಕೊಂಡು ಅಪಹರಣ ಮಾಡಿ ನಮ್ಮನ್ನ ಕಾಡಿಗೆ ಕರ್ಕೊಂಡು ಹೋದ್ಮೇಲೆ ಒಂದು ದಿವಸ ಆದಮೇಲೆ ಅದನ್ನು ವೀರಪ್ಪನೇ ಕೂತ್ಕೊಂಡು ನಿಮ್ಮ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನಮ್ಮನ್ನು ಕೇಳಿದ್ರು. ನಾವೇನಂದ್ವಿ, ಏನಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನು ಯಾವ ಥರ ಅವರು ವಾಪಸ್ ನಮ್ಮನ್ನು ಕರ್ಕೊಂಡು ಬರಬೇಕು ಅನ್ನೋದನ್ನು ಅವ್ರು ಖಂಡಿತ ಮಾಡೇ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಮಗಿತ್ತು. ಅವತ್ತು ಕೂಡ ಆತನಿಗೂ ಅಲ್ಲೇ ನಾವು ಈ ಮಾತನ್ನ ಹೇಳಿದ್ವಿ. ಅದೇ ರೀತಿ ಅವರು ಇಲ್ಲಿ ಜನಗಳ ಒಂದು ಸಹನೆನ ಅವರು ಯಾವ ಥರ ನೋಡಿಕೊಂಡು ಎಲ್ಲರನ್ನೂ ಸಮಾಧಾನ ಪಡಿಸ್ಕೊಂಡು, ನೀವು ಹೇಳಿದ್ರಿ ಆವಾಗಲೇ, ಅವರು ಊಟನೂ ಕೂಡ ನಿಜ ಅದು. ನಾನು ಬಂದ ಮೇಲೂ ಕೂಡ ಅವರು ನನ್ನ ಒಂದು ದಿವಸ ಮನೆಗೆ ಕರೆಸ್ಕೊಂಡಿದ್ರು ಸಾಹೇಬರು, ಎಸ್.ಎಂ. ಕೃಷ್ಣ ಅವರು ಮನೆಗೆ ಕರೆಸ್ಕೊಂಡು ಕೇಳಿದ್ರು ನನ್ನ, ಹೇಗಿತ್ತು ಗೋವಿಂದರಾಜ್ ಅವರೇ ನಿಮ್ಮ ಕಥೆ? ನಾನು ಹೇಳಿದೆ, ಸ್ವಾಮಿ, ನಾವು ಬಂದಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಒಂದು ಸಹನೆಯಿಂದ, ನೀವು ಇಲ್ಲಿ ನಡ್ಕೊಂಡಂಥ ರೀತಿಯಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ನಮ್ಮನ್ನು ಕರ್ಕೊಂಬರೋಕ್ಕೆ ನೀವು ಪಟ್ಟ ಪ್ರಯತ್ನ ಇದೆಯಲ್ಲ, ಅದು ನಿಜವಾಗೂ ಮಹಾನ್ ಪ್ರಯತ್ನ. ಅದು ನಿಜವಾಗಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಅಂತ ಅವತ್ತೇ ಕೂಡ ನಾನು ಅವತ್ತಿಗೆ ಹೇಳಿದ್ದೆ. ನಾನು ಹೇಳ್ಕೊಂಡು ಇವತ್ತು ನಾವು ಜೀವವಾಗಿ ಬಂದಿದ್ದೀವಿ ಅಂದರೆ, ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಅಂತ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಎಸ್.ಎಂ. ಕೃಷ್ಣ ಅವರು. ಅಪ್ಪಾಜಿಯವರು ಕೂಡ ಅವ್ರ ಬಗ್ಗೆ ತುಂಬ ಅಭಿಮಾನ ಇತ್ತು ಅವರಿಗೆ. ಎಸ್.ಎಂ. ಕೃಷ್ಣ ಅವರು ಅದು ಏನು ಮಹಾನ್ ಪ್ರೀತಿ ಇತ್ತು ನಮ್ಮ ಯಜಮಾನರಿಗೆ, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಹೇಳೋರು ಅವರು, ಇಲ್ಲ ಬಿಡಪ್ಪ, ಅಂಥ ಒಂದು ಮಹಾನ್ ವ್ಯಕ್ತಿನ ನಾವು, ಎಂಥ ವ್ಯಕ್ತಿ ನಮ್ಮ ಕಾಡಿಗೆ ಹೋದಾಗ ಅವರು ಸಹಕಾರ ಕೊಟ್ಟಂಥ ರೀತಿ, ನಮ್ಮ ಮನೇಲಿ ಬಂದಾಗ ನಮ್ಮ ಅಕ್ಕವರು, ನಮ್ಮ ಮನೇಲಿ ಎಲ್ಲರೂ ಮಕ್ಕಳು ಎಲ್ಲರೂ ಅದನ್ನು ಹೇಳಿದ್ರು. ಅವ್ರು ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಕೇಳಿ ನಾನು ನಿಜವಾಗಿ ಎಂಥ ಅದೃಷ್ಟವಂತರು ನಾವು ಅಂತ ಅಂದ್ಕೊಂಡಿದ್ವಿ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ಅದು ನಂಗೆ ಮರೆಯೋಕ್ಕಾಗಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ಒಂದು ರೀತಿಯಾಗಿ ಧೀಮಂತ ರಾಜಕಾರಣಿ, ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ರಾಜಕೀಯ ವಲಯದಲ್ಲಿ. ಒಂದು ಕ್ಷೇತ್ರ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ವಿಧಾನಸಭೆಯ ಸ್ಪೀಕರ್ ಆಗಿದ್ರು, ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಸೊ ಇವರನ್ನ ತುಂಬಾ ಹತ್ತಿರದಿಂದ ನೋಡಿದಿರಾ ಕೂಡ. ಅವರಿಗೆ ಅನಾರೋಗ್ಯ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಒಂದು 4 ತಿಂಗಳ ಹಿಂದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಂಡಿರ್ತಾರೆ. ಎಲ್ಲ ಆರೋಗ್ಯವಾಗಿನೇ ಆಚೆ ಬರ್ತಾರೆ. 2 ವಾರ ಯಾರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇರ್ಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಅವ್ರನ್ನ ಮೀಟ್ ಮಾಡಿಸೋದು, ಮಾತಾಡ್ಸೋದು ಆತರ ಏನಾದ್ರೂ ಮಾಡಿದ್ರಾ? ಮಾಡಿದ್ದೀವಮ್ಮ, ಸುಮಾರು ಸರಿ ಬಂದು ಅವ್ರನ್ನ ನಾನು ನಮ್ಮ ಮನೆಯವರು ನೋಡ್ಕೊಂಡು ಹೋಗಿದ್ದೀವಿ. ಬಂದು ಅಮ್ಮವ್ರ ಹತ್ರ ಅಮ್ಮನ ಮಾತಾಡಿಸ್ಕೊಂಡು ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಮಾತ್ರ ಹೋಗ್ತಾ ಇದ್ವಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ, ಇಲ್ಲೇ ಜಸ್ಟ್ ಒಂದು 100 ಮೀಟರ್ಸ್ ಕೂಡ ಇಲ್ಲ, ಒಂದು 50 ಮೀಟರ್ ನಮ್ಮ ಮನೆ ಇದೆ, ಪಕ್ಕದಲ್ಲಿದೆ. ಅವಾಗ ಇಲ್ಲಿ ಬಂದಾಗೆಲ್ಲ ಬಂದು ಎಸ್.ಎಂ. ಕೃಷ್ಣ ಅವ್ರನ್ನ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ ನಾವು. ಈಗ ರೀಸೆಂಟಾಗಿ ಸ್ವಲ್ಪ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಂದು ಅಮ್ಮವ್ರ ಹತ್ರ ಕೇಳ್ಕೊಂಡು ಹೇಗಿದ್ದಾರೆ ಸಾಹೇಬರು ಅಂತ ಕೇಳ್ಕೊಂಡು ಹೋಗ್ತಾ ಇದ್ವಿ. ತುಂಬ ಖುಷಿಯಾಗಿ ಮಾತಾಡಿಸಿ ಕಳಿಸ್ಕೊಡ್ತಾ ಇದ್ರು. ಅವ್ರು ಯಾವಾಗ ಚೆನ್ನಾಗಿದ್ದಾಗ ಬಂದಾಗೆಲ್ಲ ಅವಾಗ ಬಂದು ನಾನು ನೋಡ್ತಾ ಇದ್ದೆ. ಅವ್ರನ್ನ ನೋಡಿದಾಗೆಲ್ಲ ಬರೀ ಅದ್ರ ಬಗ್ಗೆನೇ ಹೇಳೋರು, ಅವರು ಕಾಡಿನ ವಿಷಯನೇ ಹೇಳೋರು. ಹೇಳ್ಬಿಟ್ಟು ಎಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಇದ್ರಿ, ಏನು ಕಷ್ಟಪಟ್ಟಿದ್ರಿ ಅಂತ. ನಾವು ಕಷ್ಟಪಟ್ಟಿಲ್ಲ ಸ್ವಾಮಿ, ನಿಮ್ಮಿಂದ ನೀವೇ ನಮಗೆ ಜೀವ ಒಂದು ದಾನ ಮಾಡಿದ್ದೀರಾ ಅಂತ ಹೇಳಿ ಎಷ್ಟೋ ಸರಿ ಅವ್ರಿಗೆ ಸುಮಾರು ಸರಿ ಮಾತನ್ನ ಅವ್ರ ಮುಂದೆ ನಾನು ಹೇಳಿರೋದು ಉಂಟು. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ತುಂಬಾ ಹತ್ತಿರದಿಂದ ನೋಡಿದಂತಹ ಒಬ್ರು ವ್ಯಕ್ತಿ ನೀವು, ಆಪ್ತರು ಕೂಡ ಹೌದು. ದುಃಖವನ್ನ ಭರಿಸುವಂತಹ ಶಕ್ತಿನ ಭಗವಂತ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ ಧನ್ಯವಾದ. ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆದಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಎಸ್.ಎ. ಗೋವಿಂದರಾಜು ಅವರು ಇವತ್ತು ಎಸ್.ಎಂ. ಕೃಷ್ಣ ಅವರನ್ನ ಕಣ್ತುಂಬಿಕೊಂಡಿದ್ದಾರೆ. ಕೊನೆಯ ದರ್ಶನವನ್ನ ಪಡೆದುಕೊಂಡು ಬಂದಿದ್ದಾರೆ. ಅವರ ಆಪ್ತರು ಕೂಡ ಹಾಗೆ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರು ಆ ದಿನದಲ್ಲಿ ನಿದ್ದೆನೆ ಮಾಡಿರ್ಲಿಲ್ವಂತೆ. ಅವ್ರನ್ನ ಕರೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಆ ಒಂದು ದಿನಗಳನ್ನ ಮೆಲ್ಕ್ ಹಾಕೋದಾದ್ರೆ ಅಂದ್ರೆ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರು ರಾಜ್ಕುಮಾರ್ ಅವ್ರನ್ನ ಕರೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿದ್ದೆನೆ ಮಾಡಿರ್ಲಿಲ್ವಂತೆ. ಸರಿಯಾಗಿ ಊಟ ತಿಂಡಿನೂ ಕೂಡ ಮಾಡ್ತಾ ಇರ್ಲಿಲ್ವಂತೆ. ನಿಜ, ನೀವು ಹೇಳ್ತಾ ಇರೋದು ನಿಜ. ನಾವು ಕಾಡಲ್ಲಿ ವೀರಪ್ಪ ನಮ್ಮನ್ನು ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ನಾವು
ಹೋದ ಮೇಲೆ ನಮ್ಮನ್ನ ಅಲ್ಲಿ ಅವರು ಒಂದು ಮಾಡಿಕೊಂಡು ಅಪಹರಣ ಮಾಡಿ ನಮ್ಮನ್ನ ಕಾಡಿಗೆ ಕರ್ಕೊಂಡು ಹೋದ್ಮೇಲೆ ಒಂದು ದಿವಸ ಆದಮೇಲೆ ಅದನ್ನು ವೀರಪ್ಪನೇ ಕೂತ್ಕೊಂಡು ನಿಮ್ಮ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನಮ್ಮನ್ನ ಕೇಳಿದ್ರು. ನಾವೇನಂದ್ವಿ, ಏನಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನ ಯಾವ ಥರ ಅವರು ವಾಪಸ್ ನಮ್ಮಲ್ಲಿ ಕರ್ಕೊಂಡು ಬರಬೇಕು ಅನ್ನೋದನ್ನ ಅವ್ರು ಖಂಡಿತ ಮಾಡೇ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಮಗಿತ್ತು. ಅವತ್ತು ಕೂಡ ಆತನಿಗೂ ಅಲ್ಲೇ ನಾವು ಈ ಮಾತನ್ನ ಹೇಳಿದ್ವಿ. ಅದೇ ರೀತಿ ಅವರು ಇಲ್ಲಿ ಜನಗಳ ಒಂದು ಸಹನೆನ ಅವರು ಯಾವ ಥರ ನೋಡಿಕೊಂಡು ಎಲ್ಲರನ್ನೂ ಸಮಾಧಾನ ಪಡಿಸ್ಕೊಂಡು, ನೀವು ಹೇಳಿದ್ರಿ ಅವಾಗಲೇ ಅವರು ಊಟನೂ ಕೂಡ ನಿಜ. ಅದು ನಾನು ಬಂದ ಮೇಲೂ ಕೂಡ ಅವರು ನನ್ನ ಒಂದು ದಿವಸ ಮನೆಗೆ ಕರೆಸ್ಕೊಂಡಿದ್ರು ಸಾಹೇಬರು, ಎಸ್.ಎಂ. ಕೃಷ್ಣ ಅವರು ಮನೆಗೆ ಕರೆಸ್ಕೊಂಡು ಕೇಳಿದ್ರು ನನ್ನ, ಹೇಗಿತ್ತು ಗೋವಿಂದರಾಜ್ ಅವರೇ ನಿಮ್ಮ ಕಥೆ. ನಾನು ಹೇಳಿದೆ, ಸ್ವಾಮಿ ನಾವು ಬಂದಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಒಂದು ಸಹನೆಯಿಂದ ನೀವು ಇಲ್ಲಿ ನಡ್ಕೊಂಡಂಥ ರೀತಿಯಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ನಮ್ಮನ್ನು ಕರ್ಕೊಂಬರೋಕ್ಕೆ ನೀವು ಪಟ್ಟ ಪ್ರಯತ್ನ ಇದೆಯಲ್ಲ, ಅದು ನಿಜವಾಗೂ ಮಹಾನ್ ಪ್ರಯತ್ನ. ಅದು ನಿಜವಾಗಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಅಂತ ಅವತ್ತೇ ಕೂಡ ನಾನು ಅವತ್ತಿಗೆ ಹೇಳಿದ್ದೆ. ನಾನು ಹೇಳ್ಕೊಂಡು ಇವತ್ತು ನಾವು ಜೀವವಾಗಿ ಬಂದಿದ್ದೀವಿ ಅಂದರೆ, ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಅಂತ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಎಸ್.ಎಂ. ಕೃಷ್ಣ ಅವರು. ಅಪ್ಪಾಜಿಯವರು ಕೂಡ ಅವ್ರ ಬಗ್ಗೆ ತುಂಬ ಅಭಿಮಾನ ಇತ್ತು ಅವರಿಗೆ. ಎಸ್.ಎಂ. ಕೃಷ್ಣ ಅವರು ಒಂದು ಅದೇನು ಮಹಾನ್ ಪ್ರೀತಿ ಇತ್ತು ನಮ್ಮ ಯಜಮಾನ್ರಿಗೆ, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಹೇಳೋರು ಅವರು, ಇಲ್ಲ ಬಿಡಪ್ಪ, ಅಂಥ ಒಂದು ಮಹಾನ್ ವ್ಯಕ್ತಿನ ನಾವು, ಎಂಥ ವ್ಯಕ್ತಿ ನಮ್ಮ ಕಾಡಿಗೆ ಹೋದಾಗ ಅವರು ಸಹಕಾರ ಕೊಟ್ಟಂಥ ರೀತಿ, ನಮ್ಮ ಮನೇಲಿ ಬಂದಾಗ ನಮ್ಮ ಅಕ್ಕವರು, ನಮ್ಮ ಮನೇಲಿ ಎಲ್ಲರೂ ಮಕ್ಕಳು ಎಲ್ಲರೂ ಅದನ್ನು ಹೇಳಿದ್ರು. ಅವ್ರು ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಕೇಳಿ ನಾವು ನಿಜವಾಗಿ ಎಂಥ ಅದೃಷ್ಟವಂತರು ನಾವು ಅಂತ ಅಂದ್ಕೊಂಡಿದ್ವಿ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ಅದು ನಂಗೆ ಮರೆಯೋಕ್ಕಾಗಲ್ಲ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ಒಂದು ರೀತಿಯಾಗಿ ಧೀಮಂತ ರಾಜಕಾರಣಿ, ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ರಾಜಕೀಯ ವಲಯದಲ್ಲಿ. ಒಂದು ಕ್ಷೇತ್ರ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ವಿಧಾನಸಭೆಯ ಸ್ಪೀಕರ್ ಆಗಿದ್ರು, ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಸೊ ಇವರನ್ನ ತುಂಬಾ ಹತ್ತಿರದಿಂದ ನೋಡಿದಿರಾ ಕೂಡ. ಅವರಿಗೆ ಅನಾರೋಗ್ಯ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಒಂದು 4 ತಿಂಗಳ ಹಿಂದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಂಡಿರ್ತಾರೆ. ಎಲ್ಲ ಆರೋಗ್ಯವಾಗಿನೇ ಆಚೆ ಬರ್ತಾರೆ. 2 ವಾರ ಯಾರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇರ್ಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಅವ್ರನ್ನ ಮೀಟ್ ಮಾಡಿಸೋದು, ಮಾತಾಡ್ಸೋದು ಆತರ ಏನಾದ್ರೂ ಮಾಡಿದ್ರಾ? ಮಾಡಿದ್ದೀವಮ್ಮ, ಸುಮಾರು ಸರಿ ಬಂದು ಅವ್ರನ್ನ ನಾನು ನಮ್ಮ ಮನೆಯವರು ನೋಡ್ಕೊಂಡು ಹೋಗಿದ್ದೀವಿ. ಬಂದು ಅಮ್ಮವ್ರ ಹತ್ರ ಅಮ್ಮನ ಮಾತಾಡಿಸ್ಕೊಂಡು ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಮಾತ್ರ ಹೋಗ್ತಾ ಇದ್ವಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ, ಇಲ್ಲೇ ಜಸ್ಟ್ ಒಂದು 100 ಮೀಟರ್ಸ್ ಕೂಡ ಇಲ್ಲ, ಒಂದು 50 ಮೀಟರ್ ನಮ್ಮ ಮನೆ ಇದೆ, ಪಕ್ಕದಲ್ಲಿದೆ. ಅವಾಗ ಇಲ್ಲಿ ಬಂದಾಗೆಲ್ಲ ಬಂದು ಎಸ್.ಎಂ. ಕೃಷ್ಣ ಅವ್ರನ್ನ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ ನಾವು. ಈಗ ರೀಸೆಂಟಾಗಿ ಸ್ವಲ್ಪ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಂದು ಅಮ್ಮವ್ರ ಹತ್ರ ಕೇಳ್ಕೊಂಡು ಹೇಗಿದ್ದಾರೆ ಸಾಹೇಬರು ಅಂತ ಕೇಳ್ಕೊಂಡು ಹೋಗ್ತಾ ಇದ್ವಿ. ತುಂಬ ಖುಷಿಯಾಗಿ ಮಾತಾಡಿಸಿ ಕಳಿಸ್ಕೊಡ್ತಾ ಇದ್ರು. ಅವ್ರು ಯಾವಾಗ ಚೆನ್ನಾಗಿದ್ದಾಗ ಬಂದಾಗೆಲ್ಲ ಅವಾಗವಾಗ ಬಂದು ನಾನು ನೋಡ್ತಾ ಇದ್ದೆ. ಅವ್ರನ್ನ ನೋಡಿದಾಗೆಲ್ಲ ಬರೀ ಅದ್ರ ಬಗ್ಗೆನೇ ಹೇಳೋರು, ಅವರು ಕಾಡಿನ ವಿಷಯನೇ ಹೇಳೋರು. ಹೇಳ್ಬಿಟ್ಟು ಎಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಇದ್ರಿ, ಏನು ಕಷ್ಟಪಟ್ಟಿದ್ರಿ ಅಂತ. ನಾವು ಕಷ್ಟಪಟ್ಟಿಲ್ಲ ಸ್ವಾಮಿ, ನಿಮ್ಮಿಂದ ನೀವೇ ನಮಗೆ ಜೀವ ಒಂದು ದಾನ ಮಾಡಿದ್ದೀರಾ ಅಂತ ಹೇಳಿ ಎಷ್ಟೋ ಸರಿ ಅವ್ರಿಗೆ ಸುಮಾರು ಸರಿ ಈ ಮಾತನ್ನ ಅವ್ರ ಮುಂದೆ ನಾನು ಹೇಳಿರೋದುಂಟು. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ತುಂಬಾ ಹತ್ತಿರದಿಂದ ನೋಡಿದಂತಹ ಒಬ್ರು ವ್ಯಕ್ತಿ ನೀವು, ಆಪ್ತರು ಕೂಡ ಹೌದು. ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ ಧನ್ಯವಾದ. ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆದಂತಹ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಎಸ್.ಎ. ಗೋವಿಂದರಾಜು ಅವರು ಇವತ್ತು ಎಸ್.ಎಂ. ಕೃಷ್ಣ ಅವರನ್ನ ಕಣ್ತುಂಬಿಕೊಂಡಿದ್ದಾರೆ. ಕೊನೆಯ ದರ್ಶನವನ್ನ ಪಡೆದುಕೊಂಡು ಬಂದಿದ್ದಾರೆ. ಅವರ ಆಪ್ತರು ಕೂಡ. ಹಾಗೆ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರು ಆ ದಿನದಲ್ಲಿ ನಿದ್ದೆನೆ ಮಾಡಿರ್ಲಿಲ್ವಂತೆ. ಅವ್ರನ್ನ ಕರೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಆ ಒಂದು ದಿನಗಳನ್ನ ಮೆಲ್ಕ್ ಹಾಕೋದಾದ್ರೆ, ಅಂದ್ರೆ 108 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರು ರಾಜ್ಕುಮಾರ್ ಅವ್ರನ್ನ ಕರೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿದ್ದೆನೆ ಮಾಡಿರ್ಲಿಲ್ವಂತೆ. ಸರಿಯಾಗಿ ಊಟ ತಿಂಡಿನೂ ಕೂಡ ಮಾಡ್ತಾ ಇರ್ಲಿಲ್ವಂತೆ. ನಿಜ, ನೀವು ಹೇಳ್ತಾ ಇರೋದು ನಿಜ. ನಾವು ಕಾಡಲ್ಲಿ ವೀರಪ್ಪ ನಮ್ಮನ್ನು ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೋದ ಮೇಲೆ ನಮ್ಮನ್ನ ಅಲ್ಲಿ ಅವರು ಒಂದು ಮಾಡಿಕೊಂಡು ಅಪಹರಣ ಮಾಡಿ ನಮ್ಮನ್ನ ಕಾಡಿಗೆ ಕರ್ಕೊಂಡು ಹೋದ್ಮೇಲೆ ಒಂದು ದಿವಸ ಆದಮೇಲೆ ಅದನ್ನು ವೀರಪ್ಪನೇ ಕೂತ್ಕೊಂಡು ನಿಮ್ಮ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನಮ್ಮನ್ನ ಕೇಳಿದ್ರು. ನಾವೇನಂದ್ವಿ, ಏನಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನ ಯಾವ ಥರ ಅವರು ವಾಪಸ್ ನಮ್ಮಲ್ಲಿ ಕರ್ಕೊಂಡು ಬರಬೇಕು ಅನ್ನೋದನ್ನು ಅವ್ರು ಖಂಡಿತ ಮಾಡೇ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಮಗಿತ್ತು. ಅವತ್ತು ಕೂಡ ಆತನಿಗೂ ಅಲ್ಲೇ ನಾವು ಈ ಮಾತನ್ನ ಹೇಳಿದ್ವಿ. ಅದೇ ರೀತಿ ಅವರು ಇಲ್ಲಿ ಜನಗಳ ಒಂದು ಸಹನೆನ ಅವರು ಯಾವ ಥರ ನೋಡಿಕೊಂಡು ಎಲ್ಲರನ್ನೂ ಸಮಾಧಾನ ಪಡಿಸ್ಕೊಂಡು,
ನೀವು ಹೇಳಿದ್ರಿ ಅವಾಗಲೇ, ಅವರು ಊಟನೂ ಕೂಡ ಮಾಡೋ ನಿಜ ಅದು. ನಾನು ಬಂದ ಮೇಲೂ ಕೂಡ ಅವರು ನನ್ನ ಒಂದು ದಿವಸ ಮನೆ ಕರೆಸ್ಕೊಂಡಿದ್ರು ಸಾಹೇಬರು, ಎಸ್ ಎಂ ಕೃಷ್ಣ ಅವರು. ಮನೆ ಕರೆಸ್ಕೊಂಡು ಕೇಳಿದ್ರು ನನ್ನ, ಹೇಗಿತ್ತು ಗೋವಿಂದರಾಜ್ ಅವರೇ ನಿಮ್ಮ ಕಥೆ. ನಾನು ಹೇಳಿದೆ, ಸ್ವಾಮಿ ನಾವು ಬಂದಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಒಂದು ಸಹನೆಯಿಂದ, ನೀವು ಇಲ್ಲಿ ನಡ್ಕೊಂಡಂಥ ರೀತಿಯಿಂದ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ನಮ್ಮನ್ನು ಕರ್ಕೊಂಬರೋಕ್ಕೆ ನೀವು ಪಟ್ಟ ಪ್ರಯತ್ನ ಇದೆಯಲ್ಲ, ಅದು ನಿಜವಾಗೂ ಮಹಾನ್ ಪ್ರಯತ್ನ. ಅದು ನಿಜವಾಗಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು ಅಂತ ಅವತ್ತೇ ಕೂಡ ನಾನು ಅವತ್ತಿಗೆ ಹೇಳಿದ್ದೆ. ನಾನು ಹೇಳ್ಕೊಂಡು ಇವತ್ತು ನಾವು ಜೀವವಾಗಿ ಬಂದಿದ್ದೀವಿ ಅಂದರೆ, ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ ಅಂತ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಎಸ್ ಎಂ ಕೃಷ್ಣ ಅವರು. ಅಪ್ಪಾಜಿಯವರು ಕೂಡ ಅವ್ರ ಬಗ್ಗೆ ತುಂಬ ಅಭಿಮಾನ ಇತ್ತು ಅವರಿಗೆ. ಎಸ್ ಎಂ ಕೃಷ್ಣ ಅವರು ಅದು ಏನು ಮಹಾನ್ ಪ್ರೀತಿ ಇತ್ತು ನಮ್ಮ ಯಜಮಾನರಿಗೆ, ಅದನ್ನು ಮರೆಯೋಕ್ಕಾಗಲ್ಲ. ಹೇಳೋರು ಅವರು, ಇಲ್ಲ ಬಿಡಪ್ಪ ಅಂಥ ಒಂದು ಮಹಾನ್ ವ್ಯಕ್ತಿನ ನಾವು, ಎಂಥ ವ್ಯಕ್ತಿ ನಮ್ಮ ಕಾಡಿಗೆ ಹೋದಾಗ ಅವರು ಸಹಕಾರ ಕೊಟ್ಟಂಥ ರೀತಿ, ನಮ್ಮ ಮನೇಲಿ ಬಂದಾಗ ನಮ್ಮ ಅಕ್ಕವರು, ನಮ್ಮ ಮನೇಲಿ ಎಲ್ಲರೂ ಮಕ್ಕಳು ಎಲ್ಲರೂ ಅದನ್ನು ಹೇಳಿದ್ರು. ಅವ್ರು ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಕೇಳಿ ನಾನು ನಿಜವಾಗಿ ಎಂಥ ಅದೃಷ್ಟವಂತರು ನಾವು ಅಂತ ಅಂದ್ಕೊಂಡಿದ್ವಿ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ಅದು ನಂಗೆ ಮರೆಯೋಕ್ಕಾಗಲ್ಲ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ಒಂದು ರೀತಿಯಾಗಿ ಧೀಮಂತ ರಾಜಕಾರಣಿ, ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ರಾಜಕೀಯ ವಲಯದಲ್ಲಿ. ಒಂದು ಕ್ಷೇತ್ರ ಅಂತಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ವಿಧಾನಸಭೆಯ ಸ್ಪೀಕರ್ ಆಗಿದ್ರು, ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಸೊ ಇವರನ್ನ ತುಂಬಾ ಹತ್ತಿರದಿಂದ ನೋಡಿದಿರಾ ಕೂಡ. ಅವರಿಗೆ ಅನಾರೋಗ್ಯ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಒಂದು 4 ತಿಂಗಳ ಹಿಂದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಂಡಿರ್ತಾರೆ. ಎಲ್ಲ ಆರೋಗ್ಯವಾಗಿನೇ ಆಚೆ ಬರ್ತಾರೆ. 2 ವಾರ ಯಾರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇರ್ಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಅವ್ರನ್ನ ಮೀಟ್ ಮಾಡಿಸೋದು, ಮಾತಾಡ್ಸೋದು ಆತರ ಏನಾದ್ರೂ ಮಾಡಿದ್ರಾ? ಮಾಡಿದ್ದೀವಮ್ಮ, ಸುಮಾರು ಸರಿ ಬಂದು ಅವ್ರನ್ನ ನಾನು ನಮ್ಮ ಮನೆಯವರು ನೋಡ್ಕೊಂಡು ಹೋಗಿದ್ದೀವಿ. ಬಂದು ಅಮ್ಮವ್ರ ಹತ್ರ ಅಮ್ಮನ್ನ ಮಾತಾಡಿಸ್ಕೊಂಡು ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಮಾತ್ರ ಹೋಗ್ತಾ ಇದ್ವಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ, ಇಲ್ಲೇ ಜಸ್ಟ್ ಒಂದು 100 ಮೀಟರ್ಸ್ ಕೂಡ ಇಲ್ಲ, ಒಂದು 50 ಮೀಟರ್ ನಮ್ಮ ಮನೆ ಇದೆ, ಪಕ್ಕದಲ್ಲಿದೆ. ಅವಾಗ ಇಲ್ಲಿ ಬಂದಾಗೆಲ್ಲ ಬಂದು ಎಸ್ ಎಂ ಕೃಷ್ಣ ಅವ್ರನ್ನ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ ನಾವು. ಈಗ ರೀಸೆಂಟಾಗಿ ಸ್ವಲ್ಪ ಅವ್ರನ್ನ ನಾವು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಂದು ಅಮ್ಮವ್ರ ಹತ್ರ ಕೇಳ್ಕೊಂಡು ಹೇಗಿದ್ದಾರೆ ಸಾಹೇಬರು ಅಂತ ಕೇಳ್ಕೊಂಡು ಹೋಗ್ತಾ ಇದ್ವಿ. ತುಂಬ ಖುಷಿಯಾಗಿ ಮಾತಾಡಿಸಿ ಕಳಿಸ್ಕೊಡ್ತಾ ಇದ್ರು. ಅವ್ರು ಯಾವಾಗ ಚೆನ್ನಾಗಿದ್ದಾಗ ಬಂದಾಗೆಲ್ಲ ಅವಾಗವಾಗ ಬಂದು ನಾನು ನೋಡ್ತಾ ಇದ್ದೆ. ಅವ್ರನ್ನ ನೋಡಿದಾಗೆಲ್ಲ ಬರೀ ಅದ್ರ ಬಗ್ಗೆನೇ ಹೇಳೋರು, ಅವರು ಕಾಡಿನ ವಿಷಯನೇ ಹೇಳೋರು. ಹೇಳ್ಬಿಟ್ಟು ಎಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಇದ್ರಿ, ಏನು ಕಷ್ಟಪಟ್ಟಿದ್ರಿ ಅಂತ. ನಾವು ಕಷ್ಟಪಟ್ಟಿಲ್ಲ ಸ್ವಾಮಿ, ನಿಮ್ಮಿಂದ ನೀವೇ ನಮಗೆ ಜೀವ ಒಂದು ದಾನ ಮಾಡಿದ್ದೀರಾ ಅಂತ ಹೇಳಿ ಎಷ್ಟೋ ಸರಿ ಅವ್ರಿಗೆ ಸುಮಾರು ಸರಿ ಮಾತನ್ನ ಅವ್ರ ಮುಂದೆ ನಾನು ಹೇಳಿರೋದುಂಟು. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ತುಂಬಾ ಹತ್ತಿರದಿಂದ ನೋಡಿದಂತಹ ಒಬ್ರು ವ್ಯಕ್ತಿ ನೀವು, ಆಪ್ತರು ಕೂಡ ಹೌದು. ದುಃಖವನ್ನ ಭರಿಸುವಂತಹ ಶಕ್ತಿನ ಭಗವಂತ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಗೋವಿಂದರಾಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.